ಹಾಯ್ ಗೈಸ್, ಇವತ್ತಿನ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಸುಮಾರು ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೇನೆ. ಇಂಟರ್ನಲ್ಸ್ ಅಸೈನ್ಮೆಂಟ್ ಎಲ್ಲ ಇತ್ತು, ಅದೆಲ್ಲ ಮುಗಿಸಿ ಇವತ್ತು ನಮ್ಮ ಕಾಲೇಜಲ್ಲಿ ಟ್ರೆಡಿಷ್ನಲ್ ಡೇ, ಹಾಗಾಗಿ ವೀಡಿಯೋ ಮಾಡುವಂತಾಯಿತು. ಹಾಗೆ ವ್ಲಾಗನ್ನು ಕಂಟಿನ್ಯೂ ಮಾಡುವ. ಇವತ್ತು ಏನೆಲ್ಲ ಹೇಗೆಲ್ಲ ರೆಡಿ ಹಾಕ್ಕೊಂಡು ಬಂದಿದ್ದಾರೆ, ಮತ್ತು ನಮ್ಮ ಕ್ಲಾಸಿಗೆ ಒಂದು ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಹಾಗೆ ಕಾಂಪಿಟೇಷನ್ ಎಲ್ಲ ಹೇಗೆ ಪ್ರಿಪ್ರೇಷನ್ ನಡೆಸ್ತಿದ್ದಾರೆ ಅಂತೆಲ್ಲ ನೋಡ್ಕೊಂಡು ಬರೋ ಗೈಸ್. ಹಾಗೆ ಎಂಜಾಯ್ಮೆಂಟ್ ಎಲ್ಲ ನಮ್ಮ ಕ್ಲಾಸ್ನವರು ಹೇಗೆಲ್ಲ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೇನೆ. ಓಕೆ, ಬ್ಲಾಗನ್ನು ಕಂಟಿನ್ಯೂ ಮಾಡೋ ಗೈಸ್. ಇನ್ನೂ ಕಾಲೇಜಲ್ಲಿ ಸಿಗ್ತೇನೆ. ಕಾಲೇಜಿಗೆ ಇರ್ತಿದೆ ನೋಡಿ, ಇವರೆಲ್ಲ ಅರ್ಧಂಬರ್ಧ ರೆಡಿ ಹಾಕೊಂಡು ಬಂದಿದ್ದಾರೆ. ರೆಡಿ ಆಗ್ಬೇಕಷ್ಟೇ, ರೆಡಿ ಆಗ್ತದೆ. ಇವನಿಗೆ ಒಬ್ಬಕ್ಕೆ ಪಂಚೆನೇ ಇಲ್ಲಂತೆ, ಇವಾಗ ಹೋಗ್ಬೇಕಂತೆ, ತಗೊಳ್ಳಿಕ್ಕೆ ಹೋಗುವ. ಎಂತ ಆಯ್ತಾಯ್ತು, ಹೋಗುವ. ಅದು ಸ್ವಲ್ಪ ಆಚೆ ತೆಗಿದೆ. ಹಾಂ, ನೀವೆಲ್ಲ ಹೊರಡುದಿಲ್ವಾ? ಎಲ್ಲಿ ಕ್ಲಾಸ್ ಎಲ್ಲಿ ಡೆಕೋರೇಷನ್ ಅದು? ಬಂಡ ನಾವು ಕುಡಿಯುವ ಎಂತ ನಾವು ಹಿಡ್ಕೊಂಬೆ. ಏ ಚೆಲ್ಲಿದು ನಾವೆಲ್ಲ ಹೊರಡ್ಬೇಕಷ್ಟೇ ಗೈಸ್. ನಾನು 7 ಇದರಲ್ಲಿ ಹೀಗೆ ಬಂದಿದ್ದೇನೆ ಅಲ್ಲ, ಮತ್ತೆಲ್ಲ ಹಾಸ್ಪಿಟಲ್ ಎಲ್ಲ ಮತ್ತೆ ಮಾಡ್ಕೊಳ್ಳಿ ಬಾಯಿ ಇದೆಲ್ಲ ಉಂಟು ಇದರಲ್ಲಿ. ಎಂತ ಮಾಡ್ತಾನೆ ಎಲ್ಲ ಇವನಿಗೆ ಗೊತ್ತು. ಎಂತ ಕಾನ್ಸೆಪ್ಟ್ ಎಂತ? ಈಗ ಗಿಂಡಿ ಎಲ್ಲ ತಂದದ್ದು ಯಾಕೆ ಗೊತ್ತಿಲ್ಲ. ನೆಂಟರಿಗೆ ಸಿಹಿ ಕೊಟ್ಟು ತರ್ಬೇಕಾ? ಆಯ್ತು. ಸೆಕ್ಕ ಹಂಗೆಲ್ಲ ಹೇಳಿಕೆ ಗೊತ್ತು ನನಗೆ. ಕಟ್ಟು ಮಾಡೋಕು ಮಾರ ಮಂಗ. ಹಾಗೆ ಎಲ್ಲ ರೆಡಿ ಆಗ್ಬೇಕಷ್ಟೇ ಇತ್ತು, ನಾವೆಲ್ಲ ಲೇಟ್. ನಿನ್ನೆಲ್ಲ ಗುಡಿಸಿ ಒರಿಸಿ ಬೆಂಚೆಲ್ಲ ಸ್ಟ್ರೈಟ್ ಇಟ್ಟೆಲ್ಲ ಹೋದು. ಹೀಗೆ ಎಲ್ಲದ್ರೆ ಕ್ಲಾಸ್ ರೂಮ್ ಹೇಗೆ ಉಂಟು ಹಾಗಿರ್ತದೆ. ಎಂತ ನಾವು ಹೋಗುವ ಇವಾಗ ಇಲ್ಲಿಗೆ ವೇಷ್ಟಿ ತರಲಿಕ್ಕೆ ಹೋಗ್ತಾ ಇದ್ದೇವೆ ಶಾಪಿಗೆ. ಕಾರಲ್ಲಿ ಅದು ನಿನ್ನದು ಯಾವುದು? ನೀ ಕಾರ್ ತಂದಿದ್ಯಾ? ಕಾರ್ ಕೀಯಲ್ಲಿ ಉಂಟು ಕ್ಲಾಸಲ್ಲಿ. ಅಯ್ಯೋ ನಾನು ಮೌಸಿಟ್ಲು ನನ್ನ ಸ್ಕೂಟರಲ್ಲಿ ಹೋಗ್ತಾ ಇದ್ದೇನೆ. ಇವ ನೋಡಿ 3 ಜನ ಹೋಗ್ತಿದ್ದಾರೆ. ಮತ್ತೆ ಉಪ ಇಲ್ಲ ಗೈಸ್, ಎಂತ ಮಾಡ್ತಿದ್ರು. ಬಚ್ಚದಲ್ಲಿ ಹೋಗೋದಲ್ಲಿ ಮಜಾ. ಸುಬ್ರಹ್ಮಣ್ಯ ಪೇಟೆಗೆ ಉಂಟು ನೋಡಿ ಗೈಸ್. ಸುಮಾರು ಸಮಯ ಆಯ್ತಲ್ಲ, ನಾನು ತೋರಿಸ್ತದೆ. ಎಲ್ಲಿಗೆ ಗೊತ್ತಿಲ್ಲ ಗೊತ್ತಿಲ್ಲ. ಬೇಕಾರೆ ಹತ್ರ ಇವನಿಗೆ ಇವಾಗ ಕಮ್ಮಿ ಬಜೆಟಿಗೆ ಆಗ್ಬೇಕಲ್ಲ, ಹಾಗಾಗಿ ರೇಟ್ ಕೇಳಲಿಕ್ಕೆ ಹೋಗ್ತಾ ಇದ್ದಾನೆ. ನಾನು ಸಹ ಹೋಗ್ತೇನೆ ಒಟ್ಟಿಗೆ, ನೋಡ ಹೇಗೆ ಅಂತ. ಪಂಚೇನ ಹಾಗೆ ಮ್ಯಾಚಿಗೆಲ್ಲ ಮರೆಯದು. ಗೋಲ್ಡನ್ ನೆಕ್ಸ್ಟ್ ಇಯರ್ ಹೌದೌದು, ಆ ಟೈಪ್ ಮಾಮೂಲಿ ಅಣ್ಣ. ಇದು ಗೋಲ್ಡ್ ಅದಲ್ಲ, ಗೋಲ್ಡ್ ಕಾಲದಿಲ್ಲ ನಿಂತು ವಾದದ್ದು ಒಂದು ಸಿಂಗಲ್ ಏನು ಗೋಲ್ಡನ್ ಮಂಗನಾಟಿ ಇನ್ನೂ ಸಹ ಬಿಡ್ಲಿಲ್ಲ ಅಲ್ಲ, ಎಂತದ ಇದು ನೋಡಿ. ಖರ್ಚಿಗೆ ಹೋಗು, ನಾವು ಬೇಗ ಹೋಗಿ ರೆಡಿ ಆಗುವ. ಈಗ ಹೋಗಿ ರೆಡಿ ಆಗಬೇಕು. ಮತ್ತೆ ಕ್ಲಾಸ್ ಡೆಕೋರೇಷನ್ ಸ್ಪಾನ್ಸರ್ ಮಾಡಿದ್ದಾನೆ. ಸ್ಪಾನ್ಸರ್ ನೀವು ವಾಪಸ್ ಕೊಡೋ ಹಂಗೆ ದುಡ್ಡು ಖಾಲಿ ಟೆಂಪರರಿ ಸ್ಪಾನ್ಸರ್ ಅದೇ ಇಲ್ಲ ಆಗ್ತಾ ಗೈಸ್. ಇಲ್ಲೆಲ್ಲ ಫುಲ್ ಎಂತ ಸೆಕೆ ಗೈಸ್ ಇವಾಗ. ಅಲ್ಲೇ ಕಾರ್ತಿಕ್, ಸೆಕೆ ಅಲ್ಲ ಈಗ? ಏನೋ ಸೆಕೆ
ಪೊಯ್ಯದ ಹತ್ತದ ಪೊಯ್ ಪೊಯ್. ಪೊಯ್ ಪೊಯ್ ಒಬ್ಬನ ನೈತಕ್ಕೆ ಫೈನಲಿ ಇದು ಪಂಚಾಯ ತಗೊಂಡಾಯ್ತು. ತಗೊಂಡಾಯ್ತಲ್ಲ ಹೌದು. ನಂಗೆ ಜರ್ಸಿ ಅಂತ ಅವ್ರಿಗಂತ. Guys, ಬನ್ನಿ ಓಕೆ ಇನ್ನು ಕಾಲೇಜಿಗೆ ರಿಯಾಕ್ಷನ್ ಹೇಗೆ ನೋಡುವ ಇದನ್ನು ನೋಡಿ. ಹೌದು ರಿಯಾಕ್ಷನ್ ನೋಡುವ ಕ್ಲಾಸಲ್ಲಿ ಹೇಗಿತ್ತು ಅಂತ. ಎಂತ ಕ್ಲಾಸಲ್ಲಿ ಯಾರಿದ್ದಾರೆ ರಿಯಾಕ್ಷನಿಗೆ? ಇಟ್ಕೊಳ್ಳಿ ಕಾರ್ತಿಗೆ ನಂಗೆ ಇದು ಅದು ಮುಂದೆ ಬರೋದೆ. ಮುಜ್ಜುಗರದೆ ಹೌದು ಅದು ನಿಂಗೆಲ್ಲ ನೀನು ಹಿಡ್ಕೊ. ನಾನು ಹಿಡ್ಕೊಂಡೆ ಅವ ಹಿಡ್ಕೊಂಡೆ ನೋಡು ಪಾಪ ಅವ ದುಡ್ಡು ಕೊಟ್ಟದ್ದು ಸಾಮಾನ್ಯ ಎಂತ ನಿಂಗೆ ಎಷ್ಟು ಹೆಲ್ಪ್ ಮಾಡಿದೆ ನೋಡಿ ಅವನಿಗೆ 10 ರೂಪಾಯಿ ಜ್ಯೂಸ್ ತೆಗ್ದೋಡಲ್ಲ. 10 ರೂಪಾಯಿ ಜ್ಯೂಸ್ ಯಾಕೆ ಸಾಕಲ್ಲ? ಹೌದು. ಅಂಬಿ ನೋಡಿ ಗೈಸ್ ಎಂತ ಅಲ್ಲೇ ಹೋಗು ಹೋಗು ಕ್ಲಾಸಿಗೆ ಹೋಗು. ಹಿಂಗೆ ನೀನು ಕಮೆಂಟ್ ಹೇಳಲಿಕ್ಕೆ ಬಂದದ್ದು ಗೈಸ್. ಇವ ಬರುದಿಲ್ಲ ಅಂತ ಇದ್ದ, ಇವ ಮತ್ತೆ ಬಂಕುದ ಅವ ಹೇಗೆ ಬರ್ಲಿಲ್ಲ. ಇವ ಬಂದೇನೆ ಅವನಿಗೆ ಹೇಳದೆ ಇವ ಬಂದೇನೆ. ಎಂತಕ್ಕಿಂತ ಬಂದದ್ದು ಎಂತಕ್ಕಿಂತ ಬಂದದ್ದು ಓ ಗುಡೆ ನೋಡ ಮತ್ತಲ್ಲ ಸಿ ಅಲ್ಲ ಇದು ಚಂದದಲ್ಲಿ ತೆಗ್ದಿಸು ಎಲ್ಲಾದ್ರೆ ಇವಾಗಲೇ ಉಡು ಹೋಗು. ರೆಡಿಯಾಗಿ ಬರಮ್ಮಲ್ಲ ಎಲ್ಲರೂ ನಮಗೊಂದು ಟ್ರೆಡಿಷನಲ್ ಫೀಲಿಂಗ್ ಬರುದಿಲ್ಲ. ಎಸ್ ಮ್ಯಾನ್ ಈ ಚಡ್ಡಿ ಹಾಕಿದ ಪ್ಯಾಂಟಿಗೆ ಬೇಡ ಬೇಡ ತೆಗಿಯುವ ಅಂತ ಅದು ಕಂಡದೆ ಎಂತ ಪ್ಯಾಂಟ್ ಹಾಕಿದ ಚಡ್ಡಿಯ ನಾವೀಗ ಹೊರಡುದಿಲ್ಲ ಹೊರಡುದು ನನ್ನ ಮಾವನ ಮನೆ ಸಿಕ್ಕಿದ್ದು ಅದರಲ್ಲಿ 405 ಹೋಯ್ತು. ಈಗ ಬೇಗ ಹಾಕಂಗೆ ಬೇಗ ಫಸ್ಟ್ ಇದೊಂದು ಕೆಲಸ ಆಯಿತು. ಮತ್ತೆ ಅಲ್ಲಿ ರಂಗೋಲಿ ಹಾಕ್ತಾ ಇದ್ದಾರೆ. ಪ್ರೊಸೆಸಲ್ಲಿ ಉಂಟು ಪ್ರೊಸೆಸಿಂಗ್ ಆಯ್ತಲ್ಲ ಸಾಕು. ಇದನ್ನು ಕ್ಲೀನ್ ಮಾಡಿ ಅವ ಎಂತ ನೋಡಿ ಗೈಸ್ ಹುಡುಗಿಯರು ಯಾರು ಸಹಾಯವೇ ಮಾಡ್ತಿಲ್ಲ. ಹೌದು ಎಲ್ಲ ನಾವೇ ಮಾಡ್ತೀವಿ. ನನಗೆ ಫೋಟೋ ಒಂದು ತೆಗಿಲಿಕ್ಕೆ ಸಿಕ್ಕಿತ್ತು ಸ್ವಲ್ಪ. ಇಲ್ಲೆಲ್ಲಿ ಇಡುದಿಲ್ಲ ಬೇಡ ಮತ್ತೆ ಮತ್ತೆ ಇಲ್ಲಿ ಕೆಳಗೆ ಇಡುದಾ? ಆಯ್ತಾಯ್ತು ಮತ್ತೆ ಹೇಗೆ ಅಂತ ನೋಡುವ. ಇವಾಗ ಅಲ್ಲಿಂದ ಉದ್ಘಾಟನೆಗೆ ಹೋಗ್ಬೇಕಂತೆ ಕಲರ್ ಎಂತ ಗೊತ್ತಲೆಯ ಮಾಡ್ತೊಟ್ಟು ಅದು ನಮಗೆ 11 ಗಂಟೆಗೆ ಆಯ್ತು ಅಲ್ಲ 11 ಗಂಟೆಗೆ ಇಲ್ವಾ ಎಂತ ಗೊತ್ತೇ ಕೆಲಸ ಸುಮಾರು ಎಲ್ಲ ಕ್ಲಾಸ್ ಅವರೆಲ್ಲ ಹಿಂದಿ ಪ್ರಿಪರೇಷನ್ ಎಲ್ಲ ನಡೆಸ್ಯಾರ. ಎಂತ ಎಂತ ಬೇಕು? ಬೆಲ್ಲ ಬೆಲ್ಲ ಬೇಸಿ ಇವಾಗ ಸ್ವಲ್ಪ ಎಲ್ಲ ರೆಡಿ ಎಲ್ಲ ಮಾಡಿ ಸ್ವಲ್ಪ ಸೆಕೆ ಎಲ್ಲ ಆಯಿತು ಅಲ್ಲ. ಎಷ್ಟೆಲ್ಲ ರೆಡಿ ಆಯ್ತು ಹೇಳು. ಲೈಕ್ ಹೇಳು. ಇಷ್ಟೊತ್ತಲ್ಲಿ ಇಷ್ಟೆಲ್ಲ ಮಾಡಿದ್ವಿ ಸಾಕಾಗಿ ಇವರೆಲ್ಲ ನಾವು ಇನ್ನು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈಗ ಸೆಕೆ ಎಲ್ಲ ಮಾರೆ ಹೋಗ್ತಾರ ಫ್ಯಾನ್ ಹಾಕ್ಲಿಕ್ಕೂ ಸಹ ಉಪಾಯ ಇಲ್ಲ ಯಾಕಂದರೆ ಇದು ಎಲ್ಲ ಹೋಗ್ತದೆ ಅಂತ. ಅದು ಹಾಗೆ ಇಲ್ಲಿ ಸೆಕೆಯಲ್ಲಿ ಫುಲ್ ಎಲ್ಲ ಇದ್ದಾರೆ. ಇದೆಲ್ಲ ಎಂತ ವಿಘ್ನೇಶ್ ಹೇಳು. ಅದು ನೆಂಟರಿಗೆ ಬಂದವರಿಗೆ ಸಿಹಿ ಕೊಡ್ಲಿಕ್ಕೆ ನಮಗೆ ಅದು ತುಳುನಾಡಿಗೆಲ್ಲ ಹಾಗಾಗಿ ಎಲ್ಲ ಇಲ್ಲಿ ಬೊಂಡ ಸಹ ಉಂಟು ಮತ್ತು ಹೂವೆಲ್ಲ ಉಂಟು ಡೆಕೋರೇಷನ್ ಇನ್ನೂ ಸಹ ಉಂಟಂತೆ ಮಾಡ್ತಿದ್ದಾರೆ. ಓಕೆ ನನ್ನ ತೋರಿಸ್ಬೇಡ ಮಾರ ನೀ ಅಷ್ಟು ವೈಟ್ ಇರ್ಕೊಂಡು ನನ್ನ ತೋರಿಸಿ. ನೀ ಯಾರು ಹೇಳ್ದ ಬ್ಲ್ಯಾಕ್ ಅಂತ ಇಲ್ಲ ನೀ ಬ್ರೌನ್ ಬ್ರೌನಿಸ್ಟ್ ನೋಡಿ ಇವನಿಗೆಲ್ಲ ಎಂತ ಇವನಿಗೆ ಹೊಳಿತಿಲ್ಲ. ರೌಂಡ್ ಹಾಕುವ ಹೂ ಇದ್ರೆ ಹಾಕು ಎಂತ ಸಹ ಇದಿಲ್ಲ. ಅವಳಿಗೆ ಅರ್ಥನೇ ಆಗ್ಲಿಲ್ವಾ ಅಂತ 40 ರೂಪಾಯಿ ನಿಮಗೆ ಸಿಕ್ಕಿದೆ. ಹೇಗೆ ನನಗೆ ಇದು ಯಾವತ್ತಿದ್ದು ನಂಗೆ ಅದಕ್ಕೆ ನೋಡಿ ಪುಸ್ತಕ ನಾಯಿಗೆ ಎಂತೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ಇಜ್ಜಿ ಸತ್ಯವಾದ ರಂಗೋಲಿ ಚಿಕ್ಕದೇ ಇದಲ್ಲ ನಮ್ಮ ಕ್ಲಾಸಿಗೆ. ಅದು ನಮಗೆ ಟೈಮ್ ಇಲ್ಲ ಹಾಗಾಗಿ ರೌಂಡ್ ಬರ್ಬೇಕು ನೋಡ ಇಂಥದ್ದು ಮಾಡಿ. ಇವಾಗ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇದು ನಂದು ಇವಂದು ಕೀರ್ತನ್ ಇದು ನಂಗೆ ಕೊಟ್ಟ ಹಾಗಾಗಿ ಇದರಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ತಿದ್ದೇನೆ. ಓಸಿ ಎಂತ ಮತ್ತೆ ಇಲ್ಲಿ ಸೌಂಡಿಗೆ ಕೇಳುದಿಲ್ಲಲ್ಲ ಹಾಗಾಗಿ ಬೆಲ್ಲ ತಿನ್ನಿ ಇವಾಗ ಬೆಲ್ಲ ತಿನ್ಲಿಕ್ಕೆ ಬಂದ ಅಂತ
ಎಂತ ಮಾಡ್ತಿದ್ದಾರೆ ನಂಗಂತೂ ಗೊತ್ತಿಲ್ಲ ಗೈಸ್. ಅಲ್ಲ ಐಡಿಯಾ ಎಂತ ಅಂತ ಐಡಿಯಾ ಎಂತ ಪ್ರೈಸ್ ಬರುವಷ್ಟೆಲ್ಲ ನಾವು ಡೆಕೋರೇಷನ್ ಮಾಡ್ಲಿಲ್ಲ. ನಮ್ಮ ಕ್ಲಾಸಲ್ಲಿ ಜನ ಇಲ್ಲ ನೋಡಿ, ಹುಡುಗರು ಎಲ್ಲಿ ಕಾಣ್ತಿದ್ದಾರೆ, 5-6 ಜನ ಇದ್ದಾರೆ ಅಷ್ಟೇ. ಗೈಸ್ ಎಂತ ಇವ ಆವಾಗದಿಂದ ತಿಂತಾನೆ ಇದ್ದಾರೆ, ಇವಾಗ ಎಲ್ಲ ತಿನ್ಲಿಕ್ಕೆ ಬಂದದ ಅಂತ. ಕ್ಲೀನ್ ಮಾಡ್ತಾರೆ ಈಗ. ಗೈಸ್ ಜಜಸ್ನವರೆಲ್ಲ ಬಂದಿದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ ಗೈಸ್. ಯಾವುದೇ ಒಂದು ಕಾರ್ಯಕ್ರಮ ಹೋಗಿದ್ರೆ ನಾವು ದೇವರನ್ನು ಸ್ಮರಿಸಲಿಕ್ಕೆ ಒಂದು ಸೇರು ಅಕ್ಕಿ ಮತ್ತು ಒಂದು ತೆಂಗಿನಕಾಯಿ ಇಟ್ಟರೆ ಸಾಕಂತೆ. ದೇವರು ಎಲ್ಲಿ ಇದ್ರು ಒಳಿದು ಬರ್ತಾನೆ. ಅದೊಂದು ಸಂಪ್ರದಾಯ. ಒಂದು ಅಡುಗೆ ಮಾಡಿದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಕಾರ್ಯಕ್ರಮ, ಯಕ್ಷಗಾನದ ಯಾವುದೇ ಒಂದು ವಿಷಯದಲ್ಲಿ ದೇವರು ಇರ್ಬೇಕಂದ್ರೆ ಅದರ ಸತ್ಯ ಮತ್ತು ಅದರ ಮೇಲೆ ತೆಂಗಿನಕಾಯಿ ಇಟ್ಟು ಭಕ್ತಿಯಿಂದ ನಮ್ಗೆ ಇದ್ರೆ ಸಾಕಂತೆ. ಅಲ್ಲಿ ದೇವರು ಒಳಿದು ಬರ್ತಾನೆ ಅಂತ ಹೇಳ್ತಾರೆ. ಮತ್ತೆ ದೀಪ ಜ್ಞಾನದ ಸಂಕೇತ ಅಂತ ಕೂಡ ಹೇಳ್ತಾರೆ. ದೀಪ ಇದ್ದಲ್ಲೂ ದೇವರು, ನಮಗೆ ತೆಂಗಿನಕಾಯಿ ಸಿಗಲಿಲ್ಲ ಎಷ್ಟೊಂದು ದೀಪ ಹೊತ್ತಿಸಿ ಕೈ ಇದ್ರು ಸಾಕು, ಅಲ್ಲಿ ದೇವರು ಒಳಿದು ಬರ್ತಾರೆ ಅಂತ ಹೇಳ್ತಾರೆ. ಇವ ಎಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ, ಎಕ್ಸ್ಪ್ಲೈನ್ ಎಂತ ಹೇಗೆ ಕರೆಕ್ಟ್ ಮಾಡಿದ? ಆಯ್ತು, ಹೇಳಿದ್ದು ಮನಸ್ಸಿನಲ್ಲಿದ್ದದೆಲ್ಲ ಹೇಳಿದೆ. ಎಂತ ಆಯ್ತು ಗೊತ್ತಿಲ್ಲ, ಸಿಂಪಲ್ ಆಗಿ ಉಂಟು ನಮ್ಮ ಕ್ಲಾಸ್. ಆದ್ರೂ ಸತ್ಕಾರದಲ್ಲಿ ಚಂದ ಮಾಡಿದ್ದೇವೆ ಅಂತ ಅನಿಸ್ತದೆ. ನಮ್ಮದು ಸಿಂಪಲ್ ಆಗಿ ಕಂಡು ಕೂಡ ನಮ್ಮದೆಲ್ಲ ಇದೆಲ್ಲ ಎಂತ ಭಯಂಕರ ಅಂದ್ರೆ ಅದಕ್ಕೆ ಹೇಳಿದ್ಯಾ ಸಂಸ್ಕೃತಿಯಲ್ಲಿ ಇವಾಗ ಬೊಂಡ ನೀರು ಫಸ್ಟ್ ಈಗ ಕೊಡುವ. ಈ ಕೊಡಿಯಾ ಬೊಂಡ ನೀರು ಇಟ್ಟು ಅಯ್ಯೋ 2 ಬೊಂಡ ಇತ್ತು. ಯಾರ್ದು ನಿನ್ನದೊಂದು ಬೇರೆ ತೀರ್ಥ. ನೀವು ನಮ್ಮ ಲಾಗಲ್ಲಿ ಕಾಣಲೇ ಇಲ್ಲಲ್ಲ. ನಾವೊಂದು ಟ್ರೆಡಿಷನಲ್ ಡೇ ಅಂತ ಬೊಂಡ ಒಂದು ಫೋಟೋ ತೆಗೆಯುವಂತಲ್ಲ ಬನ್ನಿ ಬನ್ನಿ ಕಾಲೇಜಲ್ಲಿ ಟ್ರೆಡಿಷನಲ್ ಡೇ. ನಾವು ಬೆಲ್ಲ ತಿನ್ಲಿಕ್ಕೆ ಬಂದದ್ದು ಇವತ್ತು, ಅದನ್ನು ತಿಂದು ಹೋಗುದು. ಸಂಕ್ರಾಂತಿ ಅಲ್ಲ ಗೈಸ್. ಬರ್ತಾರಲ್ಲ ಬಿಸಿಲಿಗೆ, ಆಗ ಬೆಲ್ಲ ನೀರು ಕೊಟ್ರೆ ಸುಸ್ತು ರಂಪ ಕಮ್ಮಿ ಆಗ್ತದೆ ಅಂತ ನೀರು ಕೊಟ್ರೆ. ಮತ್ತೆ ಪಂಚ ಎಲ್ಲ ಕರೆಕ್ಟ್ ಆಯ್ತಾ? ನೀವು ಸಾಂಗ್ ಹೇಳಿಕ್ ಹೋದ್ರಿ ಅಂತೆಲ್ಲ? ಒಬ್ಬರೇ ಹೋದ ಮತ್ತೆ ಯಾರಿದ್ರು ಹುಡುಗರು? ನಾವೆಲ್ಲ ಇವಾಗ ಫೋಟೋ ತೆಗಿತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿಂದ ಆಚೆ ಫುಲ್ ಫೋಟೋ ತೆಗೆಯುವುದೇ. ಮನೆ ಟ್ರೆಡಿಷನಲ್ ಡೇ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬಂದೆ. ಬ್ಲಾಗ್ ಕೂಡ ಜಾಸ್ತಿ ಅಷ್ಟು ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ನಾವು ಪ್ರಿಪರೇಷನಲ್ಲಿ ಕ್ಲಾಸ್ ಡೆಕೋರೇಷನ್ ಪ್ರಿಪರೇಷನಲ್ಲಿ ಸ್ವಲ್ಪ ಜಾಸ್ತಿ ಬ್ಯುಸಿ ಇದ್ವಿ ಎಲ್ಲ. ಹಾಗಾಗಿ ಬ್ಲಾಗ್ ಎಲ್ಲ ಮಾಡಲಿಕ್ಕಾಗಲಿಲ್ಲ. ಇಲ್ಲೊಂದೆಲ್ಲ ಫ್ರೀ ಮಾಡಿಕೊಂಡು ಬ್ಲಾಗ್ ಮಾಡಿದ್ದು. ಅದು ಸಹ ಅಷ್ಟೊಂದು ಎಲ್ಲ ಫೋಟೋ ಸಹ ಜಾಸ್ತಿ ನಮಗೆಲ್ಲ ತೆಗಿಲಿಕ್ಕಾಗಲಿಲ್ಲ. ಆದರೂ ಪರವಾಗಿಲ್ಲ, ಟ್ರೆಡಿಷನಲ್ ಡೇಯನ್ನು ಎಂಜಾಯ್ ಮಾಡಿದ್ದೇವೆ. ಆದರೆ ಪಂಚೆ ಎಲ್ಲ ಉಟ್ಕೊಂಡು ಹೋಗುವಂಥದ್ದು ಅಂಥದ್ದೇ ಒಂದು ನಮಗೆ ಖುಷಿ. ಹಾಗಾಗಿ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇನ್ನು ಯಾವ ವೀಡಿಯೋದಲ್ಲಿ ಸಿಗ್ತೇನೆ ಅಂತ ಗೊತ್ತಿಲ್ಲ, ಆದಷ್ಟು ಬೇಗ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ. ನೋಡುವ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಓಕೆ, ಟೇಕ್ ಕೇರ್, ಬಾಯ್.